ಇಲ್ಲಿವರೆಗೂ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಅಲ್ಲಿ ದ ಮೋಸ್ಟ್ ಸೀರಿಯಸ್ ವಿಡಿಯೋ ಇದು. ಈ ವಿಡಿಯೋನ 1% ಕೂಡ ಫನ್ನಿಯಾಗಿ ತಗೋಬಿಡ್ರಿ. ಟೇಕ್ ದಿಸ್ ವಿಡಿಯೋ ಸೀರಿಯಸ್ಲಿ. ಆಕ್ಚುಲ್ ಆಗಿ ಸ್ವಲ್ಪನೂ ಕಾಮಿಡಿ ಇಲ್ಲದೆ ಇರೋ ಈ ವಿಡಿಯೋನ ಕನ್ನಡ ಕಾಮಿಡಿ ಸೀನ್ಸ್ ಮೇಲೆನೆ ಇರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಸೀನ್ ನ ನೋಡ್ರಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದ್ದಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಮೊದ್ಲಿನ ಸಲ ನೋಡಿದವರು ನಕ್ಕಿರ್ತಾರೆ, ನೋ ಪ್ರಾಬ್ಲಮ್. ಒಂದ್ ಟೈಮಲ್ಲಿ ಕಾಮಿಡಿ ಅಂದ್ರೆ ಈ ತರನೇ ಇರೋದು. ಸೆಲ್ಫ್ ಡಿಗ್ರೇಡಿಂಗ್, ಬಾಡಿ ಶೇಮಿಂಗ್, ರೇಸಿಸಮ್ ಜಡ್ಜ್ ಮಾಡ್ತಾ ಇದ್ರು. ಈ ತರನೇ ನೆಗೆಟಿವ್ ಪಾಯಿಂಟ್ಸ್ ನ ಕಾಮಿಡಿಯಾಗಿ ಬದಲಾಯಿಸ್ತಿದ್ರು. ಇಲ್ಲಿ ಸಾಧು ಕೋಕಿಲ ಅವರು ಈ ಡೈಲಾಗ್ ಹೇಳ್ತಾರೆ. ಈ ಡೈಲಾಗ್ ಆ ಡೈರೆಕ್ಟರ್ ಈ ಆಕ್ಟರ್ಗೆ ಹೇಳ್ತಿರ್ಬೇಕಾದ್ರೆ ನೀವು ಹೀಗೆ ಹೇಳ್ಬೇಕು ಅಂದ್ರೆ ಆ ಸೆಕೆಂಡ್ ಅಲ್ಲಿ ಸಾಧು ಕೋಕಿಲ ಅವರು ಯಾವ ತರ ಫೀಲ್ ಆಗಿರ್ತಾರೆ ನಾವ್ ಯೋಚನೆ ಮಾಡ್ತೀವ? ನೆವರ್. ಇವಾಗ ಆ ಆಕ್ಟರ್ ಮೆಚೂರ್, ಹಾಗಂತ ಹಿ ಡಸ್ ನಾಟ್ ಕೇರಿಂಗ್ ಮನಿ ಫಾರ್ ವಾಟ್ ಈಸ್ ಡೂಯಿಂಗ್. ಬಟ್ ಒಬ್ಬ ಸ್ಟಾರ್ ಹೀರೋ ಆರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಈ ತರದ ಡಿಗ್ರೇಡಿಂಗ್ ಡೈಲಾಗ್ಸ್ ನ ಹೇಳಿ ಕಾಮಿಡಿ ಕ್ರಿಯೇಟ್ ಮಾಡಿದ್ರೆ ಅದು ಕೂಲ್ ಆಗಿನೇ ಕಾಣಿಸುತ್ತೆ. ನೋಡೋರೆಲ್ಲ ಅದನ್ನೇ ಫಾಲೋ ಮಾಡ್ತಾರೆ, 100% ಅದನ್ನೇ ಮಾಡ್ತಾರೆ. ಸೇಮ್ ಇದೇ ಎಫೆಕ್ಟ್. ಅವ್ರು ತಪ್ಪು ಇಲ್ಲದೆ ಇದ್ರು ಅದೇ ಕಲರ್ ಇರೋರ್ನ ಲೇ ಕರಿಯ ನನ್ ಮಗನೇ ಇಲ್ಬಾ ಅಂತ ಅಂದ್ರೆ ನಿಮ್ ಗ್ಯಾಂಗ್ ಅಲ್ಲಿ ಕೂಲ್ ಅನ್ನೋ ತರ ಅನ್ಕೋಬಹುದು. ಆದ್ರೆ ಯು ಆರ್ ನಾಟ್ ಕೂಲ್ ಬ್ರೋ. ಅವನ ಜೀವನ ಪೂರ್ತಿ ಯೋಚನೆ ಮಾಡ್ತಾನೆ, ನಾನು ಈ ಕಲರ್ ಇರೋದೇ ತಪ್ಪು ಅಂತ. ಕೇವಲ ಕಲರ್ ಒಂದೇ ಅಲ್ಲ, ಹೈಟು, ಉದ್ದ ಗಿಡ್ಡ, ವೇಟು, ದಪ್ಪ ಸಣ್ಣ, ಕಲರು, ಬ್ಲ್ಯಾಕು ವೈಟು, ರಿಚ್ಚು ಪೂರು, ಈ ತರದ ಎಷ್ಟೋ ಯೂಸ್ ಮಾಡ್ಕೊಂಡು ಡಿಗ್ರೇಡ್ ಮಾಡಿ ನಗಿಸ್ತಾರೆ. ಅದನ್ನೇ ಆಡಿಯನ್ಸ್ ಕೂಡ ಫಾಲೋ ಆಗ್ತಾರೆ. ಹಾಗೆ ಈ ಸೀನ್ ನೋಡಿ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಹೇಳುದಿಲ್ಲ ಮತ್ತೆ ಈ ಲೇಡಿ ಕ್ಯಾರೆಕ್ಟರ್ ತಲೆಯಲ್ಲಿ ಕೂದಲಿಲ್ಲದೆ ಇರೋದಕ್ಕೆ ಈ ತರ ಹೇಳ್ತಾರೆ. ರಿಯಲ್ ಲೈಫ್ ಅಲ್ಲಿ ಈ ಡೈಲಾಗ್ ನ ನೀವ್ ಎಷ್ಟು ಜನ ಯೂಸ್ ಮಾಡಿರ್ತೀರಾ? ಯೋಚನೆ ಮಾಡಿದೀರಾ ಯಾವಾಗಾದ್ರೂ? ನಮ್ ಸಿನಿಮಾಗಳಲ್ಲಿ ಹೀರೋ ಅಂದ್ರೆ ಏನು ವೀಕ್ನೆಸ್ ಇಲ್ಲದೆ ಇರೋನು, ಹೆಣ್ಮಕ್ಳೆಲ್ಲ ಅವನ್ಗೆ ಬೀಳ್ತಾರೆ. ಪಕ್ಕದಲ್ಲಿ ಇರೋ ಫ್ರೆಂಡ್ ನ ಯೂಸ್ ಮಾಡ್ಕೊಂಡು ಬಿಸಾಕ್ತಾರೆ. ಅದೇ ತರ ಒಂದು ಸಣ್ಣ ವೀಕ್ನೆಸ್ ಇರೋ ವ್ಯಕ್ತಿನ ಕೂಡ ನಿಜ ಜೀವನದಲ್ಲಿ ಕಾಮಿಡಿಯನ್ ಆಗಿನೇ ಯೂಸ್ ಮಾಡ್ಕೋತಾರೆ. ನಮ್ಮಲ್ಲಿ ಸ್ವಲ್ಪ ಜನ, ಸ್ವಲ್ಪ ಜನ ಅಲ್ಲ, ಎಲ್ಲರೂ ಕೂಡ. ನರಸಿಂಹರಾಜು, ದ್ವಾರಕೀಶ್, ಧೀರೇಂದ್ರ ಗೋಪಾಲ್, ಮುಸ್ರಿ ಕೃಷ್ಣಮೂರ್ತಿ, ಮೈಸೂರು ಲೋಕೇಶ್, ದೊಡ್ಡಣ್ಣ, ಜಗ್ಗೇಶ್, ಟೆನ್ನಿಸ್ ಕೃಷ್ಣ, ಬಿರಾದರ್, ಸಾಧು ಕೋಕಿಲ, ಕುರಿ ಪ್ರತಾಪ್, ಚಿಕ್ಕಣ್ಣ, ಕೋಮಲ್, ರಂಗಾಯಣ ರಘು, ಇನ್ನು ಎಷ್ಟೋ ಜನ ಸರ್. ಇವರೆಲ್ಲ ಇವ್ರ ಜೀವನದಲ್ಲಿ ಒಂದ್ಸಲ ಆದ್ರೂ ಸೆಲ್ಫ್ ಡಿಗ್ರೇಡಿಂಗ್ ಆರ್ ಬಾಡಿ ಶೇಮಿಂಗ್ ಯಾವ್ದೋ ಒಂದ್ ತರದಲ್ಲಿ ಅವ್ರನ್ನ ಅವಮಾನ ಮಾಡ್ಕೊಳ್ಳೋ ರೀತಿಯಲ್ಲಿ ತೋರಿಸ್ಕೊಂಡು ಕಾಮಿಡಿ ಕ್ರಿಯೇಟ್ ಮಾಡಿರ್ತಾರೆ. ಆ ಆಕ್ಟರ್ಸ್ ಆ ಪರ್ಟಿಕ್ಯುಲರ್ ಸೀನ್ ಆಕ್ಟ್ ಮಾಡೋಕ್ಕೂ ಮುಂಚೆ ಒಬ್ಬರೇ ಕೂತ್ಕೊಂಡು ಆರ್ ನೋವು ಮಾಡ್ಕೊಂಡು ಆಕ್ಟ್ ಮಾಡಿರ್ಬೋದು. ಸೊ ಇವರೆಲ್ಲರಿಗೂ ನನ್ನ ಸೆಲ್ಯೂಟ್. ಇವಾಗ ಬರೋ ಮೂವೀಸ್ ಅಲ್ಲಿ ಬಾಡಿ ಶೇಮಿಂಗ್ ಸೀನ್ಸ್ ಕಮ್ಮಿ ಆಗಿದೆ. ಇನ್ನೊಂದು ದೊಡ್ಡ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಸ್ಟಾರ್ ಹೀರೋಗಳು ಕೂಡ ವೀಕ್ನೆಸ್ ಇರೋ ಕ್ಯಾರೆಕ್ಟರ್ಸ್ ಅಲ್ಲಿ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಮಾತಾಡ್ತಿರ್ಬೇಕಾದ್ರೆ ತಡ್ಪಡಿಸೋ ಕ್ಯಾರೆಕ್ಟರ್ಸ್ ಅಲ್ಲಿ ಧನಂಜಯ ಮತ್ತೆ ದರ್ಶನ್ ಅವರು. ಜಸ್ಟ್ ಇಮ್ಯಾಜಿನ್, ಆ ತರದ ಮನುಷ್ಯನ ನೋಡಿ ನಗಾಡ್ಬಿಟ್ಟು ಅವನ ಕಾನ್ಫಿಡೆನ್ಸ್ ನ ಕೆಳಗೋಗಿರುತ್ತೆ. ಆ ಟೈಮಲ್ಲಿ ರಾಘವ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಒಬ್ಬ ಹೀರೋನ ನೋಡಿ ಎಷ್ಟು ಪ್ರೌಡ್ ಫೀಲ್ ಆಗಿರ್ತಾನೆ. ಹೀರೋ ಅಂದ್ರೆ ಝೀರೋ ವೀಕ್ನೆಸ್ ಅಲ್ಲ, ಅವರಲ್ಲಿ ಕೂಡ ಹೀರೋಸ್ ಇರ್ತಾರೆ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಅದು ಪ್ಯೂರ್ ಅನ್ಬೋದು. ಬಾಡಿ ಶೇಮಿಂಗ್, ಡಿಗ್ರೇಡಿಂಗ್ ನೀವೆಲ್ಲರೂ ಮಾಡಿರ್ತೀರ, ನನ್ನ ಸೇರಿಸಿ. ನೀವು ಕೂಡ ವಿಕ್ಟಿಮ್ ಆಗಿರ್ಬೋದು, ನಾನು ಕೂಡ. ನನ್ನ ದೃಷ್ಟಿಯಲ್ಲಿ ಒಬ್ಬನ ಸರಿಯಾಗಿ ಹೊಡೆಯೋದ್ಕಿಂತ ಒಂದ್ ಮನ್ಸಿಗೆ ನೋವು ಮಾಡುವಂತ ಕೆಲಸ ಮಾಡೋದು ಬಹಳ ದೊಡ್ಡ ತಪ್ಪು. ಯಾರಿಗಾದ್ರೂ ನೀವು ನೋವು ಮಾಡಿದ್ರೆ ಅವ್ರಿಗೆ ವಿಡಿಯೋ ಕಳಿಸಿ ಸಾರಿ ಕೇಳಿ. ಸೊ ಅಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ. ಬಾಯ್ ಬಾಯ್.